ಗಣೇಶನ ಹಬ್ಬದ ದಿನ ನಾವು ಚಂದ್ರನನ್ನ ನೋಡಬಾರ್ದಂತೆ, ಹೌದಾ? ಹಾಗೆಲ್ಲ ಏನಿರಲ್ಲ ಬಿಡು, ಸುಮ್ಮನೆ ಏನಾದರೂ ಒಂದು ಕತೆ ಕಟ್ತಾರೆ ಅಂತ ಈಗಿನ ಜನರೇಷನ್ನಲ್ಲಿರುವಂತಹ ಕೆಲವೊಂದು ವ್ಯಕ್ತಿಗಳು ಹೇಳ್ತಾರೆ. ಆದರೆ ಇದರ ಹಿಂದಿರುವಂತಹ ಹಿನ್ನೆಲೆಯನ್ನ ನೀವು ಕೇಳಿದ ಮೇಲೆ ನೀವು ಕೂಡ ಆ ದಿನ ಚಂದ್ರನನ್ನ ನೋಡಲು ಹೋಗೋದಿಲ್ಲ. ಅದಕ್ಕೆ ಕಾರಣ ಕೂಡ ಇದೆ. ಭಗವಾನ್ ಶ್ರೀ ಕೃಷ್ಣನನ್ನೇ ಈ ಕಳ್ಳತನದ ಆರೋಪ ಬಿಟ್ಟಿಲ್ಲವಂತೆ. ಆತ ಕೂಡ ಗಣೇಶನ ಚತುರ್ಥಿಯ ದಿನ ಆತ ಚಂದ್ರನನ್ನ ನೋಡಿದ್ದನಂತೆ. ಡೈರೆಕ್ಟ್ ಆಗಿಯೂ ಅಲ್ಲ, ಅದು ಕೂಡ ಪ್ರತಿಬಿಂಬವನ್ನ ನೋಡಿದ್ದ ಕಾರಣಕ್ಕಾಗಿ ಆ ಒಂದು ಕಳಂಕವನ್ನ ಹೊತ್ತುಕೊಳ್ಳುವಂತಹ ಸಂದರ್ಭ ಎದುರಾಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನನ್ನೇ ಈ ಒಂದು ಸಂಕಷ್ಟ ಬಿಟ್ಟಿಲ್ಲ. ಹಾಗಾದ್ರೆ ನಾವು ನೀವೆಲ್ಲ ಹುಲುಮಾನವರು ತಾನೆ, ನಮ್ಮನ್ನು ಕೂಡ ಈ ಸಂಕಷ್ಟಗಳು ಕಾಡೋದಿಲ್ಲ ಅನ್ನೋದು ನಾವು ನಂಬಬೇಕಾಗತ್ತೆ. ನಮಗೆ ತಿಳಿಯದೇನು ನಾವು ಚಂದ್ರನನ್ನ ನೋಡಿದ್ದೇ ಆದಲ್ಲಿ ಯಾವ ಒಂದು ಪರಿಹಾರವನ್ನ ಮಾಡಿಕೊಳ್ಬೇಕು ಅನ್ನೋದರ ಸಂಪೂರ್ಣ ವಿವರವನ್ನ ತಿಳಿಸ್ತೀವಿ. ವಿಡಿಯೋವನ್ನ ತಪ್ಪದೆ ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ, ನೀವು ಕೂಡ ಈ ಒಂದು ಸಂಕಷ್ಟದಿಂದ ಪಾರಾಗಿ. ಗಣೇಶ ಚತುರ್ಥಿಯ ದಿನ ಜಾಗರೂಕತೆಯಿಂದ ಅಥವಾ ಗೊತ್ತೋ ಗೊತ್ತಿಲ್ಲದೆಯೋ ತಪ್ಪು ನಡೆದು ಬಿಡುತ್ತದೆ. ಚಂದ್ರನನ್ನ ನೋಡಿ ಬಿಡ್ತೀವಿ. ಆ ಒಂದು ಸಂದರ್ಭದಲ್ಲಿ ಯಾವ ಒಂದು ಪರಿಹಾರವನ್ನ ಮಾಡಿಕೊಳ್ಬೇಕು ಎಂದ್ರೆ 2 ಪರಿಹಾರಗಳನ್ನ ನಾವು ಮಾಡಿಕೊಳ್ಳಬಹುದು. ಮೊದಲನೆಯದಾಗಿ ಶಮಂತಕ ರತ್ನದ ಕಥೆಯನ್ನ ಕೇಳಬಹುದು ಅಥವಾ ಓದಬಹುದು. ಆ ರೀತಿ ಮಾಡಿದ್ಯಾದಲ್ಲಿ ನೀವು ಚಂದ್ರ ದೋಷದಿಂದ ಮುಕ್ತಿಯನ್ನ ಹೊಂದುತ್ತೀರಿ. ಗಣೇಶ ಚತುರ್ಥಿಯ ರಾತ್ರಿ ಚಂದ್ರನನ್ನ ನೋಡುವುದರಿಂದ ಸುಳ್ಳು ಆರೋಪಗಳಿಗೆ ನೀವು ಬಲಿಯಾಗುತ್ತೀರಿ ಎಂಬುವಂತಹ ನಂಬಿಕೆ ಇದೆ. ಹಾಗಾಗಿ ಈ ಒಂದು ಪರಿಹಾರವನ್ನ ಮಾಡಿಕೊಳ್ಳಿ. ಶಮಂತಕ ರತ್ನ ಎಂದರೆ ಶಮಂತಕ ಮಣಿ ಅಥವಾ ಶಮಂತಕ ಎಂದು ಇದನ್ನು ಕರೀತಾರೆ. ಇದು ಮಾಂತ್ರಿಕ ಶಕ್ತಿಯನ್ನ ಹೊಂದಿದೆ ಎಂದು ತಿಳಿಸಿದ್ದಾರೆ. ಈ ರತ್ನವನ್ನು ಹೊಂದಿರುವ ಭೂಮಿ ಬರ, ಪ್ರವಾಹ, ಭೂಕಂಪ ಅಥವಾ ಕ್ಷಾಮದಂತಹ ನೈಸರ್ಗಿಕ ವಿಕೋಪಗಳಿಂದ ಎಂದಿಗೂ ನಾಶವಾಗುವುದಿಲ್ಲ ಮತ್ತು ಸಕಲ ಸಮೃದ್ಧಿ ಸಂಪತ್ತನ್ನ ಹೊಂದಿರುತ್ತದೆ. ಶಮಂತಕ ಮಣಿಯ ಕುರಿತು ವಿಷ್ಣು ಪುರಾಣ ಮತ್ತು ಭಾಗವತ ಪುರಾಣ 2ರಲ್ಲೂ ಉಲ್ಲೇಖಿಸಿದ್ದಾರೆ. ಈ ರತ್ನವು ಮೂಲತಃ ಸೂರ್ಯ ದೇವನಿಗೆ ಸೇರಿದ್ದು ಮತ್ತು ಅದನ್ನ ಆತ ತನ್ನ ಕುತ್ತಿಗೆಗೆ ಧರಿಸುತ್ತಿದ್ದನು ಎಂದು. ಶಮಂತಕನು ತನ್ನ ರಕ್ಷಕನಿಗೆ ಪ್ರತಿದಿನ 8 ಭಾರಗಳಷ್ಟು ಅಂದರೆ 77 kgಯಷ್ಟು ಬಂಗಾರವನ್ನ ಉತ್ಪತ್ತಿ ಮಾಡುತ್ತಿತ್ತೆಂದು ಹೇಳಲಾಗುತ್ತದೆ. ಸೂರ್ಯ ದೇವರ ಅದ್ಭುತ ನೋಟವು ಶಮಂತಕನಿಂದಾಗಿಯೇ ಎಂದು ನಂಬಲಾಗಿದೆ. ಸತ್ರಾರ್ಜಿತನಿಗೆ ಸೂರ್ಯ ದೇವನು ವರವನ್ನ ನೀಡುತ್ತಾನೆ. ಹಾಗಾದರೆ ಶಮಂತಕ ಮಣಿಯ ಕಥೆಯನ್ನ ಕೇಳೋಣ ಬನ್ನಿ. ಮೊದಲನೆಯದಾಗಿ ಸತ್ರಾರ್ಜಿತನಿಗೆ ಸೂರ್ಯ ದೇವರು ವರವನ್ನ ನೀಡುತ್ತಾನೆ. ಒಂದಾನೊಂದು ಕಾಲದಲ್ಲಿ ಸತ್ರಾರ್ಜಿತ್ ಎಂಬ ಯಾದವ ರಾಜ ವಾಸಿಸುತ್ತಿದ್ದ. ಅವನು ಸೂರ್ಯದೇವರ ಪರಮ ಭಕ್ತನಾಗಿರ್ತಾನೆ. ಸತ್ರಾರ್ಜಿತ್ ಪ್ರತಿದಿನ ಸೂರ್ಯದೇವನಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದ. ಒಂದು ದಿನ ಅವನು ವಿಶಾಲವಾದ ಕರಾವಳಿಯಲ್ಲಿ ಪ್ರಾರ್ಥನೆ ಮಾಡುತ್ತಿರುವುದನ್ನು ಗಮನಿಸಿದಾಗ ಸೂರ್ಯದೇವರು ಅವನ ಮುಂದೆ ಸ್ವತಃ ತಾವೇ ಕಾಣಿಸಿಕೊಳ್ತಾರೆ. ಸೂರ್ಯದೇವರು ತುಂಬಾ ಪ್ರಕಾಶಮಾನವಾದ ನೋಟವನ್ನು ಹೊಂದಿರುತ್ತಾರೆ. ಕುರುಡುಗೊಳಿಸುವ ಬಲವಾದ ಬೆಳಕಿನಿಂದ ಸತ್ರಾರ್ಜಿತ್ ಅವನನ್ನ ನೋಡಲು ಸಾಧ್ಯವಾಗುವುದಿಲ್ಲ. ಅವನು ಸೂರ್ಯದೇವರನ್ನ ಕಡಿಮೆ ಹೊಳೆಯುವಂತೆ ಬೇಡಿಕೊಳ್ತಾನೆ. ಸೂರ್ಯದೇವರು ತನ್ನ ಕುತ್ತಿಗೆಯಲ್ಲಿ ಧರಿಸಿದ್ದ ರತ್ನವನ್ನ ತೆಗೆಯುತ್ತಾನೆ. ಆ ರತ್ನವೇ ಶಮಂತಕ ರತ್ನವಾಗಿರುತ್ತದೆ. ಸೂರ್ಯದೇವರು ಶಮಂತಕ ರತ್ನವಿಲ್ಲದೆ ಮಂಕಾಗಿ ಕಾಣಿಸಿಕೊಳ್ತಾರೆ. ಅವನ ಕಣ್ಣುಗಳು ಬೆಂಕಿಯ ಚೆಂಡುಗಳಂತೆ ಉರಿಯುತ್ತಿದ್ದವು. ಆದರೆ ಅವನು ಶಮಂತಕ ರತ್ನವನ್ನ ಪಕ್ಕಕ್ಕೆ ಇಟ್ಟ ಅವನ ದೇಹವು ತೇಜಸ್ಸುಮಯವಾಯಿತು. ಸೂರ್ಯ ದೇವರು ಸತ್ರಾರ್ಜಿತ್ನನ್ನ ಆಶೀರ್ವದಿಸಿ ಅವನ ಭಕ್ತಿಗೆ ಮೆಚ್ಚಿ ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸಲು ಕೇಳಿಕೊಳ್ತಾನೆ. ಸತ್ರಾರ್ಜಿತ್ ಶಕ್ತಿಶಾಲಿ ಶಮಂತಕ ರತ್ನದಿಂದಲೇ ಆಕರ್ಷಿತನಾಗ್ತಾನೆ. ಅವನು ಸೂರ್ಯದೇವರನ್ನ ಶಮಂತಕ ಮಣಿಯನ್ನೇ ಕೊಡಿ ಎಂದು ಕೇಳಿಕೊಳ್ತಾನೆ. ಸೂರ್ಯದೇವರು ಅವನ ಆಸೆಯನ್ನ ಈಡೇರಿಸಿದನು ಮತ್ತು ಹೀಗೆ ಸತ್ರಾರ್ಜಿತ್ ಶಮಂತಕ ರತ್ನವನ್ನ ಪಡೆದುಕೊಳ್ತಾನೆ. ಇನ್ನು ಎರಡನೆಯದಾಗಿ ಸತ್ರಾರ್ಜಿತ್ ಮತ್ತು ಶಮಂತಕ ಆಭರಣದ ಖ್ಯಾತಿಯನ್ನ ನಾವಿಲ್ಲಿ ಹೇಳುವುದಾದ್ರೆ, ಸತ್ರಾರ್ಜಿತ್ ಅದನ್ನ ತನ್ನ ಕುತ್ತಿಗೆಗೆ ಧರಿಸಿದಾಗ ಅವನು ಸ್ವತಃ ಉರಿಯುತ್ತಿರುವ ಹೊಳೆಯುವ ಸೂರ್ಯ ದೇವರಂತೆ ಕಾಣಿಸಿಕೊಳ್ತಾನೆ. ಆ ರತ್ನವು ತನ್ನ ಧಾರಕನಿಗೆ ಪ್ರತಿದಿನ 8 ಹೊರೆ ಚಿನ್ನವನ್ನ ನೀಡುತ್ತಿತ್ತು. ಅಂದರೆ 77 kgಯಷ್ಟು ಬಂಗಾರವನ್ನ ನೀಡುತ್ತಿತ್ತಂತೆ. ಹೀಗೆ ಈ ರತ್ನವನ್ನ ಸಂಸ್ಕರಿಸುವ ಮೂಲಕ ಸತ್ರಾರ್ಜಿತ್ ಬಹಳ ಶ್ರೀಮಂತನಾಗುತ್ತಾನೆ. ಶೀಘ್ರದಲ್ಲೇ ಈ ರತ್ನದ ಖ್ಯಾತಿ ಎಲ್ಲೆಡೆ ಹರಡುತ್ತದೆ. ಒಂದು ಮಧ್ಯಾಹ್ನ ಸತ್ರಾರ್ಜಿತ್ ರಾಜಮನೆತನದ ಉದ್ಯಾನದಲ್ಲಿ ಒಬ್ಬಂಟಿಯಾಗಿ ಕುಳಿತಿದ್ದಾಗ ಕೃಷ್ಣನು ಅವನನ್ನ ನೋಡಲು ಬರ್ತಾನೆ. ಇದನ್ನ ನೋಡಿದ ಸತ್ರಾರ್ಜಿತ್ ತಕ್ಷಣ ಆ ರತ್ನವನ್ನ ತನ್ನ ಕುತ್ತಿಗೆಗೆ ಧರಿಸುತ್ತಾನೆ. ಸತ್ರಾರ್ಜಿತ್ ರತ್ನದ ಬಗ್ಗೆ ಮತ್ತು ಅದರಿಂದ ತಾನು ಗಳಿಸಿದ ಸಂಪತ್ತು ಮತ್ತು ಖ್ಯಾತಿಯ ಬಗ್ಗೆ ತುಂಬಾ ಹೆಮ್ಮೆ ಪಡುತ್ತಾನೆಂದು ಕೃಷ್ಣನಿಗೆ
ತಿಳಿದಿತ್ತು. ಕೃಷ್ಣನು ಸತ್ರಜಿತ್ಗೆ ರತ್ನವನ್ನ ಯಾದವರು ಮತ್ತು ಸರ್ವೋಚ್ಚ ನಾಯಕ ಉಗ್ರಸೇನನಿಗೆ ಅರ್ಪಿಸಲು ಕೇಳಿಕೊಳ್ತಾನೆ. ಶಮಂತಕವು ಮಾನವ ಕುಲಕ್ಕೆ ಸೂರ್ಯ ದೇವರು ನೀಡಿದ ಅದ್ಭುತ ಕೊಡುಗೆಯಾಗಿದೆ. ಇದನ್ನು ಜನಸಾಮಾನ್ಯರ ಪುಣ್ಯಕ್ಕಾಗಿ ಬಳಸಬೇಕು. ನೀವು ಈ ರತ್ನವನ್ನ ಉಗ್ರಸೇನನಿಗೆ ಅರ್ಪಿಸಬೇಕೆಂದು ನಾನು ಸೂಚಿಸುತ್ತೇನೆ ಎಂದು ಕೃಷ್ಣನು ಹೇಳಿದಾಗ, ಆದಾಗ್ಯೂ ಸತ್ರಜಿತ್ ಶಮಂತಕನ ಬಗ್ಗೆ ತುಂಬಾ ಸ್ವಾಮ್ಯ ಸೂಚಕವಾಗಿದ್ದನು ಮತ್ತು ಅವನು ಅದರಿಂದ ಬೇರ್ಪಡುವುದನ್ನು ನಿರಾಕರಿಸಿದನು. ಇನ್ನು ಸತ್ರಜಿತ್ ರಾಜನಿಗೆ ಪ್ರಸೇನ ಎಂಬ ಸಹೋದರನೂ ಇದ್ದನು. ಪ್ರಸೇನನು ಯಾದವ ಸಾಮ್ರಾಜ್ಯದ ಒಂದು ಪ್ರಾಂತ್ಯವನ್ನ ಆಳುತ್ತಿದ್ದ ಸಣ್ಣ ಆಡಳಿತಗಾರ. ರಾಜ ಸತ್ರಜಿತ್ ತನ್ನನ್ನ ಸಹೋದರರ ಬಂಧನಕ್ಕೆ ಒಪ್ಪಿಸಿ ರತ್ನವನ್ನ ದಯೆಯಿಂದ ಪ್ರಸೇನನಿಗೆ ಅರ್ಪಿಸುತ್ತಾನೆ. ಪ್ರಸೇನನು ಹೊರಗೆ ಹೋದಾಗಲೆಲ್ಲ ಆ ರತ್ನವನ್ನ ಧರಿಸುತ್ತಿದ್ದ. ಒಮ್ಮೆ ಪ್ರಸೇನನು ಕಾಡಿಗೆ ಬೇಟೆಯಾಡಲು ಹೋದಾಗ ಸಿಂಹವೊಂದು ಅವನ ಮೇಲೆ ದಾಳಿ ಮಾಡಿ ನಿರ್ದಯವಾಗಿ ಕೊಂದು ಹಾಕಿಬಿಡುತ್ತದೆ. ಸಿಂಹವು ಆ ರತ್ನವನ್ನ ಸಹ ತೆಗೆದುಕೊಂಡು ಹೋಗುತ್ತದೆ. ಆದರೆ ಕರಡಿಗಳ ರಾಜ ಜಾಂಬವಂತನಿಗೆ ರತ್ನದ ಬಗ್ಗೆ ತಿಳಿದಾಗ ಅವನು ಸಿಂಹದ ಮೇಲೆ ದಾಳಿ ಮಾಡ್ತಾನೆ. ಇಬ್ಬರ ನಡುವೆ ಭೀಕರ ಕಾಳಗ ನಡೆದು ಸಿಂಹವು ಕೊನೆಗೊಳ್ಳುತ್ತದೆ. ಹೀಗಾಗಿ ಈಗ ಶಮಂತಕ ರತ್ನವು ಜಾಂಬವಂತನ ಕೈಗೆ ಬಂದು ಬಿಡುತ್ತದೆ. ಅವನು 7 ಅಮರರಲ್ಲಿ ಒಬ್ಬ. ರಾಮನಿಗೆ ನಿಷ್ಠಾವಂತನೂ ಕೂಡ ಹೌದು. ಮತ್ತೊಂದೆಡೆ ಪ್ರಸೇನನ ಹಠಾತ್ ಸಾವು ಮತ್ತು ರತ್ನ ಕಾಣಿಯಾದ ಬಗ್ಗೆ ಜನರಲ್ಲಿ ತಿಳಿದಾಗ ಕೃಷ್ಣನ ಮೇಲೆ ಅನುಮಾನ ಬಂದು ಬಿಡುತ್ತದೆ. ರತ್ನವನ್ನ ಪಡೆಯಲು ಕೃಷ್ಣನೇ ತನ್ನ ಸಹೋದರನನ್ನ ಕೊಂದಿದ್ದಾನೆ ಎಂದು ಸತ್ರಜಿತ್ ಆರೋಪಿಸುತ್ತಾನೆ. ಕೃಷ್ಣನು ಜನರ ಮುಂದೆ ಸತ್ಯವನ್ನ ತರಲು ನಿರ್ಧರಿಸುತ್ತಾನೆ. ಕೃಷ್ಣನು ರತ್ನವನ್ನ ಹುಡುಕುತ್ತಾ ಹೊರಡುತ್ತಾನೆ. ಪ್ರಸೇನನನು ಬೇಟೆಯಾಡಲು ಹೋದ ಕಾಡಿಗೆ ಹೋಗ್ತಾನೆ. ಅವನು ತನ್ನ ಶವಕ್ಕೆ ಹೋಗುವ ಹಾದಿಯನ್ನ ಹತ್ತಿರದಿಂದ ಅನುಸರಿಸುತ್ತಾನೆ. ಅಲ್ಲಿ ಸಿಂಹದ ಹೆಜ್ಜೆ ಗುರುತುಗಳನ್ನು ಕಂಡುಕೊಳ್ಳುತ್ತಾನೆ ಮತ್ತು ಅದನ್ನು ಅನುಸರಿಸಿ ಮುಂದೆ ಹೋಗುವನು. ಅವನು ಸತ್ತ ಸಿಂಹ ಮಲಗಿದ್ದ ಸ್ಥಳವನ್ನು ತಲುಪುತ್ತಾನೆ. ಆ ಸ್ಥಳದಲ್ಲಿ ಕರಡಿಯ ಹೆಜ್ಜೆ ಗುರುತುಗಳಿರುತ್ತವೆ. ಅದರ ನಂತರ ಕೃಷ್ಣನು ಜಾಂಬವಂತನ ಗುಹೆಯನ್ನ ತಲುಪುತ್ತಾನೆ. ಕೃಷ್ಣನು ಜಾಂಬವಂತನ ಮಗು ಆಭರಣದೊಂದಿಗೆ ಆಟವಾಡುವುದನ್ನು ಗಮನಿಸುತ್ತಾನೆ. ಕೃಷ್ಣ ಮಗುವಿನ ಕೈಯಿಂದ ಆಭರಣವನ್ನು ಕಸಿದುಕೊಳ್ಳಲು ಮುಂದಾದಾಗ ಜಾಂಬವಂತ ಅದರ ರಕ್ಷಣೆಗೆ ಬಂದು ಕೃಷ್ಣನು ಜಾಂಬವಂತನಿಗೆ ಆಭರಣವನ್ನ ಅದರ ನಿಜವಾದ ಮಾಲಕರಿಗೆ ಹಿಂದಿರುಗಿಸಲು ಬಯಸಿದ್ದರಿಂದ ಅದನ್ನು ಒಪ್ಪಿಸುವಂತೆ ಕೇಳ್ತಾನೆ. ಆದರೆ ಜಾಂಬವಂತ ನಿರಾಕರಿಸುವನು. ಹೀಗಾಗಿ ಅವರ ನಡುವೆ ಸುಮಾರು 28 ದಿನಗಳ ಕಾಲ ನಡೆದ ಭೀಕರ ಜಗಳದಲ್ಲಿ ಕೊನೆಗೆ ಜಾಂಬವಂತ ದಣಿಯುತ್ತಾನೆ. ಆ ಸಮಯದಲ್ಲಿ ಅವನು ಭೂಮಿಯ ಮೇಲೆ ಇದ್ದ ಅತ್ಯಂತ ಬಲಿಷ್ಠ ಜೀವಿ ತನ್ನನ್ನು ಯಾರು ದುರ್ಬಲಗೊಳಿಸುತ್ತಾರೆ ಎಂದು ಆಶ್ಚರ್ಯಪಡುತ್ತಾನೆ. ಜಾಂಬವಂತನು ಸ್ವಭಾವತಃ ಧಾರ್ಮಿಕನಾಗಿದ್ದನು ಮತ್ತು ಮೊದಲೇ ಹೇಳಿದಂತೆ ರಾಮನ ಸೇವೆ ಮಾಡುತ್ತಿದ್ದನು. ಜಾಂಬವಂತನಿಗೆ ಈಗ ಜ್ಞಾನೋದಯವಾಗುತ್ತದೆ ಮತ್ತು ತನ್ನ ಪ್ರಭು ರಾಮನ ಅವತಾರವಾದ ಶ್ರೀಕೃಷ್ಣನ ವಿರುದ್ಧವೇ ತಾನು ಹೋರಾಡುತ್ತಿದ್ದೇನೆಂದು ಅರಿವಾಗುತ್ತದೆ. ಜಾಂಬವಂತನು ಕೃಷ್ಣನಲ್ಲಿ ಕ್ಷಮೆ ಕೇಳುತ್ತಾನೆ. ಅವನು ಕೃಷ್ಣನ ಮುಂದೆ ನಮಸ್ಕರಿಸಿ ರತ್ನವನ್ನು ಅವನಿಗೆ ಹಿಂದಿರುಗಿಸುತ್ತಾನೆ. ಜಾಂಬವಂತ ತನ್ನ ಮಗಳಾದ ಜಮವಂತಿಯನ್ನ ಕೃಷ್ಣನಿಗೆ ಮದುವೆಯಾಗಲು ಹೇಳುತ್ತಾನೆ. ಕೃಷ್ಣನು ಜಾಂಬವತಿಯನ್ನ ಮತ್ತು ಆಭರಣದೊಂದಿಗೆ ತನ್ನ ದ್ವಾರಕಾ ನಗರಕ್ಕೆ ಹಿಂದಿರುಗುತ್ತಾನೆ. ಆ ರತ್ನವನ್ನ ಸತ್ರಜಿತ್ಗೆ ಹಿಂದಿರುಗಿಸ್ತಾನೆ. ಸತ್ರಜಿತ್ ಆರಂಭದಲ್ಲಿ ರತ್ನವನ್ನ ಸ್ವೀಕರಿಸಿದನು. ಆದರೆ ಅವರಲ್ಲಿ ನಾಚಿಕೆ ಮತ್ತು ಅಪರಾಧಿ ಭಾವನೆ ತುಂಬಿತ್ತು. ಕೃಷ್ಣನ ಮೇಲೆ ಸುಳ್ಳು ಆರೋಪ ಮಾಡಿದ್ದಕ್ಕಾಗಿ ಅವನು ತೀವ್ರವಾಗಿ ಪಶ್ಚಾತ್ತಾಪ ಪಡುತ್ತಾನೆ. ಅವನು ಕೃಷ್ಣನಿಗೆ ಶಮಂತಕವನ್ನ ಅರ್ಪಿಸುತ್ತಾನೆ. ಆದರೆ ನಂತರ ಅದನ್ನ ಸ್ವೀಕರಿಸಲು ನಿರಾಕರಿಸುತ್ತಾನೆ. ಕೃಷ್ಣನನ್ನ ಸುಳ್ಳು ಆರೋಪ ಮಾಡಿದ ಅಪರಾಧಕ್ಕೆ ಪ್ರಾಯಶ್ಚಿತ್ತವಾಗಿ ಸತ್ರಜಿತ್ ತನ್ನ ಮಗಳು ಸತ್ಯಭಾಮಿಯನ್ನು ಕೂಡ ಕೃಷ್ಣನಿಗೆ ಮದುವೆ ಮಾಡಲು ಮುಂದಾಗುತ್ತಾನೆ. ಎಲ್ಲಾ ದೈವಿಕ ಗುಣಗಳಿಂದ ಕೂಡಿದ ಸತ್ಯಭಾಮಿಯನ್ನು ಕೂಡ ಕೃಷ್ಣ ಸಂತೋಷದಿಂದ ಮದುವೆಯಾಗುತ್ತಾನೆ. ಇದಕ್ಕೆ ಕಾರಣ ಶ್ರೀಕೃಷ್ಣ ಚೌತಿಯ ದಿನ ಅರಮನೆಯ ಉಪ್ಪರಿಗೆಯಲ್ಲಿ ಕುಳಿತಿರುವಾಗ ರುಕ್ಮಿಣಿಯ ಆತನಿಗೆ ಹಾಲನ್ನು ತಂದುಕೊಡುತ್ತಾಳೆ. ಹಾಲು ಕುಡಿಯಲು ಲೋಟ ಎತ್ತಿದಾಗ ಹಾಲಿನಲ್ಲಿ ಕೃಷ್ಣನಿಗೆ ಚೌತಿಯ ಚಂದ್ರನ ದರ್ಶನವಾಗುತ್ತದೆ. ಹಾಗಾಗಿ ಆತನ ಮೇಲೆ ಕಳ್ಳತನದ ಆರೋಪ ಬಂದು ಈ ಆರೋಪದಿಂದ ಮುಕ್ತಿಯನ್ನ ಹೊಂದಲು ಆತ ಶಮಂತಕ ಮಣಿಯನ್ನ ಹುಡುಕಿ ತಂದುಕೊಡುತ್ತಾನೆ. ಇನ್ನು ಎರಡನೆಯ ಪರಿಹಾರವೇನೆಂದರೆ ಗಣೇಶ ಚತುರ್ಥಿಯ ದಿನದಂದು ನೀವು ಆಕಸ್ಮಿಕವಾಗಿ ಚಂದ್ರನನ್ನ ನೋಡಿದರೆ ಈ ಮಂತ್ರವನ್ನ ಪಠಿಸಬೇಕು. ಸಿಂಹಂ ಪ್ರಸೇನ್ನಂ ಅವಧಿ ಸಿಂಹೌ ಜಾಂಬವತಃ ಹತಃ ಸುಕುಮಾರಕ ಮಾರುತ ತವಶೇಷ ಶಮಂತಕಃ ಎಂಬ ಶ್ಲೋಕವನ್ನ ಪದೇ ಪದೇ ಪಠಿಸುತ್ತಾ ಇರಬೇಕು. ಇನ್ನು ಮೂರನೆಯ ಪರಿಹಾರವೇನೆಂದರೆ ನೀವು ಚೌತಿ ಚಂದ್ರನನ್ನ ನೋಡಿದ ತಕ್ಷಣವೇ ಮನೆಯ ಒಳಗಡೆ ಬಂದು ಅಕ್ಷತೆಯ ಕಾಳುಗಳು ಅರಿಶಿನ ಮತ್ತು ಗಂಧವನ್ನು ಲೇಪಿಸಿದ ಅಕ್ಷತೆಯ ಕಾಳನ್ನು ತಲೆಯ ಮೇಲೆ ಸಿಂಪಡಿಸಿಕೊಳ್ಬೇಕು.
ಈ ಒಂದು ವಿಡಿಯೋದಲ್ಲಿ ನಾವು ಗಣೇಶ ಚತುರ್ಥಿಯ ದಿನ ಚಂದ್ರನನ್ನ ನೋಡಿದ್ದೇ ಆದಲ್ಲಿ ಯಾವ ಒಂದು ಪರಿಹಾರ ಮಾಡಿಕೊಳ್ಳಬೇಕು ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನ ತಿಳಿಸಿಕೊಟ್ವಿ. ಅದೇ ರೀತಿ ಇದರ ಹಿಂದಿನ ವಿಡಿಯೋದಲ್ಲಿಯೂ ಕೂಡ ನಾವು ಗಣೇಶ ಹಬ್ಬದ ದಿನ ಯಾವ ತಪ್ಪುಗಳನ್ನ ಮಾಡಬಾರದು ಅನ್ನುವುದರ ಬಗ್ಗೆಯೂ ಕೂಡ ತಿಳಿಸಿದ್ದೇವೆ. ಅದನ್ನು ಕೂಡ ನೀವು ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿಯೂ ಕೊಟ್ಟಿರ್ತೀವಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇದೇ ರೀತಿ ಹೆಚ್ಚು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಕೂಡ ಮರಿಬೇಡಿ. ಧನ್ಯವಾದಗಳು.